ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಡೇ ಸ್ವಾಗತ. ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂತ ಬಂದ್ರಲ್ವಾ, ನೋಡಿ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬ್ನಲ್ಲಿ ಹೋಗಿ ಬೇಸರಾಗಿರುತ್ತೆ ನಿಮಗೆ. ಫೇಕ್ ಕ್ವಶನ್ ಪೇಪರ್ ಹಾಕ್ತಾ ಇರ್ತಾರೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವೆಲ್ಲ ನಾಳೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವೆಲ್ಲ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟು ಇಲ್ಲಿರೋ ಕ್ವಶನು 100% ಬರ್ತವೆ ನಾಳೆಗೆ. ಆದ್ದರಿಂದ ತುಂಬ ಹೆಲ್ಪ್ ಆಗ್ತದೆ. ವಿಡಿಯೋನ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸು, ಫಿಕ್ಸ್ ಕ್ವಶನ್ಸು ಮತ್ತು ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜು ಎಲ್ಲವನ್ನ ಫ್ರೀಯಾಗಿ PDF ಕೊಡ್ತಾ ಇರ್ತೀನಿ. ಸೊ ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. 100% ಅವೇರ್ ಎಕ್ಸಾಮ್ ಬರ್ತವೆ. ಸೊ ಯೂಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿದ್ರೆ ಆ ಜೊತೆಗಳು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ SLC ಅವರಿಗೆ ಶೇರ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರ ಕಡೆ ಗೊತ್ತಾಗಲಿ ಯಾವೆಲ್ಲ ನಾಳೆ ಎಕ್ಸಾಮ್ಗೆ ಬರ್ತಾವಂತ. ಈಗ ನೋಡ್ತಾ ಹೋಗೋಣ. ಇಲ್ಲಿ ಇದು ಬಂದ್ಬಿಟ್ಟು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. ನಿಮ್ಮ ಮಲ್ಟಿಪಲಲ್ಲಿ ನಾಳೆ ಇವೆಲ್ಲ ಗ್ರಾಮರ್ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ಪೂರ್ತಿ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಮೊದಲಾಗಿ ಕೊನೆಯವರೆಗೆ ನೋಡೋದಷ್ಟೇ ನಿಮ್ಮ ಜವಾಬ್ದಾರಿ. ಅರ್ಥ ಆಯಿತು? ಪಾರ್ಟ್ ಆಫ್ ಸ್ಪೀಚು ಮತ್ತು ಆರ್ಟಿಕಲ್ಸು, ಕ್ವಶನ್ ಟ್ಯಾಗು, ಟೆನ್ಸ್, ಫಾರ್ಮ್ ಆಫ್ ವರ್ಬು, ಲಿಂಕರು, ಪ್ರಿಫಿಕ್ಸ್ ಆ್ಯಂಡ್ ಸುಫಿಕ್ಸು, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು ಮತ್ತು ಇನ್ಫಿನಿಟಿವ್ಸು, ಕೊಲೆಕಟಿವ್ ವರ್ಡ್ಸು, ಡಬ್ಲ್ಯೂಎಚ್ ಕ್ವಶನ್ಸು, ದ ಲ್ಯಾಂಗ್ವೇಜ್ ಫಂಕ್ಷನ್ನು, ಸಿಲಾಬಲ್ಲು ಮತ್ತು ದ ಪ್ರಪೋಸಿಷನ್ನು, ಇಫ್ ಕ್ಲಾಸು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು, ರಿಪೋರ್ಟೆಡ್ ಸ್ಪೀಚು, ಹೇಟಿಂಗ್ ಪ್ಯಾರಾಗ್ರಾಫು. ಇಲ್ಲಿರೋ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಮಲ್ಟಿಪಲ್ ಈಗ ಡೈರೆಕ್ಟಾಗಿ ವಿತ್ ಆನ್ಸರು. ಪಾರ್ಟ್ ಆಫ್ ಸ್ಪೀಚು ನೋಡಿ, ಇಲ್ಲಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಓಕೆ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಸೊ ಯಾವ ಎಕ್ಸಾಮ್ನಲ್ಲಿ ಕೇಳಿದಂಥ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಯಾವ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ. ಇದೇ ರೀತಿ ನಿಮಗೆ ನಾಳೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಸ್ವಲ್ಪ ಸೆಂಟೆನ್ಸ್ ಚೇಂಜ್ ಆಗ್ಬೋದು ಅಥವಾ ಇವೇ ಸೇಮ್ ಇರ್ಬೋದು ಅಥವಾ ಸೆಂಟೆನ್ಸ್ ಚೇಂಜ್ ಆಗ್ಬೋದು, ಆದರೆ ಸೇಮ್ ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ ನೋಡ್ಕೊಳ್ಳಿ. ಸೊ ತುಂಬ ಹೆಲ್ಪ್ ಆಗ್ತದೆ ನಿಮಗೆ. ನಾಳೆ ಸೇಮ್ ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ. ಸೊ ವಿತ್ ಆನ್ಸರ್ ಇವೇ ನೋಡ್ಕೊಳ್ಳಿ. ನೀವು ಆರ್ಟಿಕಲ್ ಮೇಲೆ ನೋಡಿ, ಆರ್ಟಿಕಲ್ ಮೇಲೆ ಯಾವ ರೀತಿ ಕೇಳ್ತಾರೆ, ಯಾವ್ದು ಬರ್ತವೆ, ಮಲ್ಟಿಪಲ್ ಕೊಟ್ಟಿರ್ತಾರೆ ನಿಮಗೆ. ಅರ್ಥ ಆಯ್ತಾ? ನೋಡಿ, ಇವೇ ಆದರೆ ಬರ್ತವೆ ನಾಳೆ ಎಕ್ಸಾಮ್ ನಿಮಗೆ. ಇವೇ ಆದರೆ ಬರ್ತವೆ, ಬಟ್ ಸೆಂಟೆನ್ಸ್ ಚೇಂಜ್ ಆಗ್ಬೋದು, ಬಟ್ ಪ್ಯಾಟರ್ನ್ ಸೇಮ್ ಇರ್ತದೆ. ಅಂದರೆ ಸೆಂಟೆನ್ಸ್ ನೋಡಿ, ಇಲ್ಲಿ ಸುಮನ್ ಬೋಟ್ ಡ್ಯಾಶ್ ಅಂಬ್ರೆಲ್ಲಾ ಆ್ಯಂಡ್ ಡ್ಯಾಶ್ ಫ್ಲಾಸ್ಕ್. ಸೊ ಫ್ಲಾಸ್ಕ್ ಅನ್ಕೋತೀನಿ. ಇದು ನೋಡಿ ಯಾನ್ ಎ ಅಂತ ಬರ್ತದೆ. ಈ ರೀತಿ ಇರೋ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಜಸ್ಟ್ ಇಲ್ಲಿ ಸುಮ್ಮನೆ ಇದ್ದಲ್ಲಿ ಬೇರೆ ವರ್ಡನ್ನು ಯೂಸ್ ಮಾಡ್ಬೋದು. ಈ ರೀತಿ ಚೇಂಜ್ ಮಾಡ್ತಾರೆ ಅಷ್ಟೇ. ಆಲ್ಮೋಸ್ಟ್ ಇವೆ ಇರ್ತವೆ. ಇನ್ನು ಕ್ವಶನ್ ಟ್ಯಾಗು ನೋಡಿ, ಇಲ್ಲಿ ಯಾವ ರೀತಿ ಕೇಳಿದ್ದಾರೆ ಕ್ವಶನ್ನು, ನಾಳೆ ಯಾವ ರೀತಿ ಕೇಳ್ತಾರೆ ವಿತ್ ಆನ್ಸರುವೆ. ತುಂಬ ಹೆಲ್ಪ್ ಆಗ್ತಾಯಿದೆ ನೋಡ್ಕೊಳ್ಳಿ. ಮುಂದೆ ಕೂಡ ಹೇಳ್ತೀನಿ ನಿಮಗೆ ಆ ಪಾಠಗಳಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ, ಅವನು ಕೂಡ ಹೇಳ್ತೀನಿ. ಇನ್ನು ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್, ಇಲ್ಲಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡಿ. ಸೊ ಯಾವೆಲ್ಲ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ, 2020 ಕ್ವಶನ್ ಇವು ಈ ವರ್ಷ ಬಂದೇ ಬರ್ತವೆ. ಇದೇ ರೀತಿ ಬರ್ತವೆ ನೋಡ್ಕೊಳ್ಳಿ. ಮಾಲ್ ಪೇಪರ್ ಕೂಡ ನೋಡ್ಕೊಳ್ಳಿ, ಚಾನಲ್ ಹಾಕಿದ್ದೀನಿ. ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ 70+ ಮತ್ತು 40 ಫಿಕ್ಸ್ ಕ್ವಶನ್ಸ್ ಹಾಕಿದ್ದೀನಿ. ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಲಿಂಕರ್ ಮೇಲೆ ಯಾವತ್ತು ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಟೈಮ್ ತುಂಬ ಕಡಿಮೆ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ರೀತಿ ಇರೋ ಕ್ವಶನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜಸ್ಟ್ ನೋಡ್ಕೊಳ್ಳಿ ಒಂದ್ಸಲ, ನಿಮಗೆ ಅರ್ಥ ಆಗ್ತದೆ ಯಾವ ರೀತಿ ಕ್ವಶನ್ ಕೇಳ್ತಾರಂತ. ಇದೇ ರೀತಿ ನಮಗೆ ಕ್ವಶನ್ ಕೇಳ್ತಾರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ನೋಡ್ಕೊಳ್ಳಿ. ಇನ್ನು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಮೇಲೆ ಯಾವ ರೀತಿ ಕೇಳ್ತಾರೆ. ಇನ್ನು ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ನೋಡಿ, ಇಲ್ಲಿ ಯಾವ ರೀತಿ ಕೇಳ್ತಾರಂತ ವಿತ್ ಆನ್ಸರುವೆ ನೀವು ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಳ್ಳಿ. 2020 ಕೇಳಿದ್ರೆ ಎಲ್ಲ ಇವನು 2020 ಕೇಳಿದ್ರೆ ಅದು ಸಪ್ಲಿಮೆಂಟ್ ಎಕ್ಸಾಮ್ ಆಗಿರ್ಬೋದು ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು. ನೋಡಿ ವಿತ್ ಆನ್ಸರ್ಸ್ ಇವೆ. ಜಸ್ಟ್ ಸಮಯ ಕಡಿಮೆ ಇದೆ, ನೋಡ್ತಾ ಹೋಗಿ ಪ್ರತಿಯೊಂದನ್ನು ನೋಡ್ಕೊಳ್ಳಿ. ದ ಇನ್ಫಿನಿಟಿವ್ಸ್. ಸೊ PDF ವೇಟ್ ಮಾಡ್ಕೋಬೇಡಿ. PDF ಆದರೆ ನಿಮಗೆ ಹಾಕೋಕೆ ಆಗೋದಿಲ್ಲ. ಸಾಧ್ಯ ಆದರೆ ಹಾಕ್ತೀನಿ, ನಿಮಗೆ ಸಿಗಬೇಕಲ್ಲ. ಅದರಿಂದ ವಿಡಿಯೋನ ನೋಡ್ಕೊಳ್ಳಿ, ಚೆನ್ನಾಗಿ ಅರ್ಥ ಆಗ್ತದೆ. ದ ಇನ್ಫಿನಿಟಿವ್ಸ್ ನೋಡ್ಕೊಳ್ಳಿ. ಇಲ್ಲಿಂದ ಯಾವ ಕ್ವಶನ್ ಕೇಳ್ತಾರೆ. ಇವೆಲ್ಲ ನಾಳೆ ಟಾಪಿಕ್ಕು ನಾಳೆ ಎಕ್ಸಾಮ್ನಲ್ಲಿ ಇರ್ತವೆ. ಅರ್ಥ ಆಯ್ತಾ? ಇನ್ನು ಕೊಲಾಕಟಿವ್ ಪಿಕ್ಸ್ ಇರ್ತವೆ, ಎಲ್ಲ ಇರ್ತವೆ ಪಿಕ್ಸು. ಅರ್ಥ ಆಯ್ತಾ? ಇಷ್ಟರಲ್ಲೇ ಒಂದು ಕೇಳ್ಬೋದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇವೆ ನೋಡ್ಕೊಳ್ಳಿ. ಸ್ವಲ್ಪ ಚೇಂಜ್ ಆದರೂ ಕೂಡ ನೇಮನ್ನು ಚೇಂಜ್ ಮಾಡ್ತಾರೆ ಅಷ್ಟೇ. ಇನ್ನು WH ಕ್ವಶನ್ ಮೇಲೆ ಯಾವ ಕ್ವಶನ್ ಕೇಳ್ತಾರೆ ಬೇಗ ನೋಡ್ಕೊಳ್ಳಿ. ಇನ್ನೂ ತುಂಬ ಕ್ವಶನ್ ಹೇಳ್ಬೇಕು ನಾನು. ಇನ್ನು ದ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಯಾವ ಕ್ವಶನ್ ಕೇಳ್ತಾರೆ, ತುಂಬ ಹೆಲ್ಪ್ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಅರ್ಥ ಆಯ್ತಾ? ರಿಕ್ವೆಸ್ಟ್ ಯಾವುದಾಗ್ತದೆ ಪ್ರತಿಯೊಂದನ್ನು ನೋಡ್ಕೊಳ್ಳಿ. ಸೊ ಮೇಲೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಮಯ ತುಂಬ ಕಡಿಮೆ ಇದೆ, ಅವ್ರಿಗೆಲ್ಲರೂ ಕೂಡ ಶೇರ್ ಮಾಡಿ. ಓಕೆ, ಇನ್ನು ಸಿಲಾಬಲ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಸಿಲಾಬಲ್ ಮೇಲೆ ಅರ್ಥ ಆಯ್ತಾ? ಈ ರೀತಿಯೂ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಈ ರೀತಿಯೂ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಇನ್ನು ಪ್ರಪೋಸಿಷನ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಸೆಂಟೆನ್ಸ್ ಚೇಂಜ್ ಮಾಡ್ಬೋದು ಅಷ್ಟೇ. ಆದರೆ ಇಲ್ಲಿ ಯಾವ ರೀತಿ ಕ್ವಶನ್ ಇವೆ ಅದೇ ರೀತಿ ಕೇಳ್ತಾರೆ. ಬೇಕಾದರೆ ನೋಡ್ಕೋಬೋದು ನೀವು ಯಾವ ಎಕ್ಸಾಮ್ನಲ್ಲಿ ಕೇಳಿರೋಂಥ ಬ್ರಾಕೆಟಲ್ಲಿ ಇವೆ. ಈ ಕ್ಲಾಸ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಸೊ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? ಸೊ ಪ್ರತಿಯೊಂದನ್ನು ನೋಡ್ತಾ ಹೋಗಿ. ಸೊ ಡಿಗ್ರಿ ಆಫ್ ಕಂಪ್ಯಾರಿಸನ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಇವೆಲ್ಲ ಟಾಪಿಕ್ಕು ನಾಳೆ ಇರ್ತವೆ ಅಂತ ನಾನು ಇಷ್ಟೊಂದು ಒತ್ತು ಕಡೆ ಹೇಳ್ತಾ ಇದ್ದೀನಿ. ಸೊ ಆದ್ದರಿಂದ ಇದು ಕ್ವಶನ್ ಪೇಪರಲ್ಲಿ ಇದ್ದೇ ಇರ್ತವೆ ಕ್ವಶನ್ಸು. ಇವೆಲ್ಲ ಟಾಪಿಕ್ ಮೇಲೆ ಕ್ವಶನ್ ಇರ್ತವೆ, ಇದೇ ರೀತಿ ಕ್ವಶನ್ ಇರ್ತವೆ. ಇವೇ ಕ್ವಶನ್ ಇದ್ರೂ ಇರ್ಬೋದು, ಆದರೆ ಕೆಲವೊಂದು ಸಲ ಚೇಂಜ್ ಮಾಡ್ತಾರೆ ಅವ್ರ ಕ್ವಶನ್ಸ. ಆದ್ದರಿಂದ ನೋಡ್ಕೊಳ್ಳಿ. ಇದು ಇದರ ಬರ್ಬೋದು, ಏನು ಹೇಳೋಕ್ಕಾಗಲ್ಲ. ಇನ್ನು 18 ಪ್ಯಾರಾಗ್ರಾಫ್ ಎರರ್ಸು
ಎರರ್ಸ್ ನೋಡಿ ಯಾವ ರೀತಿ ಕೇಳ್ತಾರಂತ, ಯಾವೆಲ್ಲ ಎಕ್ಸಾಮ್ ಯಾವ ರೀತಿ ಕೇಳಿದಾರಂತ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಕೇಳೋ ಚಾನ್ಸಸ್ ತುಂಬ ಇದೆ, ನೋಡ್ಕೊಳ್ಳಿ ಒಂದು ಸಲ. ಇದೇ ರೀತಿ ಕೇಳ್ತಾರೆ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟು. ಇಲ್ಲಿಗೆ ಇದು ಎಂಡ್ ಆಗ್ತದೆ. ಈಗ ಯಾವೆಲ್ಲ ಪಿಕ್ಸ್ ಕ್ವಶನ್ಸು ಪಾಠಗಳಿಂದ ಆಗಿರ್ಬೋದು, ಇನ್ನೊಂದಿಷ್ಟು ಗ್ರಾಮರ್ ಕ್ವಶನ್ಸ್ ಯಾವೆಲ್ಲ ಪಿಕ್ಸ್ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ವೇಟ್ ಮಾಡಿ ಒಂದು ನಿಮಿಷ, ವೇಟ್ ಮಾಡಿ. ಸೊ ಓಕೆ, ಇಲ್ಲಿಂದ ನೋಡ್ತಾ ಹೋಗೋಣ ಯಾವೆಲ್ಲ ಪಿಕ್ಸ್ ಕ್ವಶನ್ಸು. ಸೊ ತುಂಬಾ ಇಂಪಾರ್ಟೆಂಟು. ಓಕೆ, ಗ್ರ್ಯಾಂಡ್ ಕ್ಲೈಮ್ಸ್ ಎ ಟ್ರೀ 36ನೇ ಕ್ವಶನ್ ಅಥವಾ 26ನೇ ಕ್ವಶನ್ಗೆ ಸಮರಿ ಕೇಳ್ತಾರೆ. ಇಷ್ಟು ಬರೆದ್ರೆ ಸಾಕು, ಪಿಕ್ಸ್ ಇರ್ತದೆ ನಾಳೆ ಎಕ್ಸಾಮ್ನಲ್ಲಿ. ಮತ್ತು ಜಾರ್ಜ್ ಪೋಯಮ್ ಸಮರಿನೂ ಪಿಕ್ಸ್ ಇರ್ತದೆ. 22ನೇ ಕ್ವಶನ್, 26ನೇ ಕ್ವಶನ್, 36 ಮೂರಲ್ಲಿ ಒಂದು ಕ್ವಶನ್ ಇರ್ತದೆ. ಪಿಕ್ಸು ಇಷ್ಟು ಬರೆದ್ರೆ ಸಾಕು ನಿಮಗೆ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು 4 ಮಾರ್ಕ್ಸು ಕೊಟ್ಟೆ ಕೊಡ್ತಾರೆ, ಅರ್ಥ ಆಯ್ತಾ? 2 ಮಾರ್ಕ್ಸಿಗೆ ಇರ್ಬೋದು. ದ ಸಾಂಗ್ ಆಫ್ ಇಂಡಿಯಾ ಸಮರಿ ಇಷ್ಟೇ ಬರೀಬೇಕು ನೋಡಿ, ಇಷ್ಟು ಬರೆದ್ರೆ ಸಾಕು, ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇನ್ನು ಐ ಆಮ್ ದ ಲ್ಯಾಂಡು ಪಿಕ್ಸ್ ಇರ್ತದೆ, ಪಿಕ್ಸ್ ಸಮರಿಯಲ್ಲೇ ಇರ್ತವೆ. ಇನ್ನು ಇಫ್ ಕ್ಲಾಸು ಯಾವ ರೀತಿ ಕ್ವಶನ್ ಕೇಳ್ತಾರೆ, ಇಫ್ ಕ್ಲಾಸ್ ಮೇಲೆ, ಇನ್ಫಿನೇಟಿವ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಲೆಟರ್ ರೈಟಿಂಗ್ 5 ಮಾರ್ಕ್ಸಿಗೆ ಪಿಕ್ಸ್ ಇರ್ತದೆ, ಯಾವ ರೀತಿ ಬರಬೇಕು ನೋಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ? ಫ್ರಾಮು ಟು ಅಡ್ರೆಸ್ಸು ಪ್ರತಿಯೊಂದಕ್ಕೂ ನಿಮಗೆ ರೂಲ್ಸ್ ಇರ್ತವೆ. ಆ ರೂಲ್ಸ್ ಫಾಲೋ ಮಾಡಿದರೆ ಸಾಕು, ನಿಮ್ಗೆ ಬರೆದ್ರೆ ಸಾಕು, ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ನೋಡ್ತಾ ಹೋಗಿ. ಪಿಕ್ಸು 5 ಮಾರ್ಕ್ಸಿಗೆ ಇರ್ತದೆ ನಾಳೆ, ನೋಡ್ಕೊಳ್ಳಿ ಯಾವೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ, ಯಾವ ರೀತಿ ಬರಬೇಕು ಅಂತ. ಇನ್ನು ಪ್ರೊಫೈಲ್ ರೈಟಿಂಗು ಪಿಕ್ಸ್ 3 ಮಾರ್ಕ್ಸಿಗೆ ಇರ್ತದೆ. ಇಲ್ಲಿ ಕೊಟ್ಟರು ಪ್ರೊಫೈಲ್ ಒಂದು ಬರ್ಬೋದು, ಅರ್ಥ ಆಯ್ತಾ? ಬಟ್ ನೇಮನ್ನು ಚೇಂಜ್ ಮಾಡ್ತಾರೆ ಅಷ್ಟೇ. ಇದೇ ರೀತಿ ಇರೋ ಒಂದು ಪ್ರೊಫೈಲ್ ಕೊಡ್ತಾರೆ, ವಿತ್ ಆನ್ಸರುವೇ ಚೆನ್ನಾಗಿ ನೋಡ್ಕೊಳ್ಳಿ. ನೇಮನ್ನು ಚೇಂಜ್ ಮಾಡ್ಬೋದು, ಬಟ್ ಇದೇ ರೀತಿ ಇರೋ ಪ್ರೊಫೈಲ್ನ ಕೊಡ್ತಾರೆ. ಇನ್ನು ಡಿಗ್ರೀಸು ಮತ್ತು ಕೊಲೆಕ್ಟಿವ್ ವರ್ಡ್ಸು ನೋಡಿ, ಇಲ್ಲಿಂದ ಒಂದು ಕ್ವಶನ್ ಕೇಳ್ಬೋದು, ಅರ್ಥ ಆಯ್ತಾ? ಇನ್ನು ಪಿಕ್ಚರ್ ನೋಡಿಬಿಟ್ಟು ಬರೆಯೋದು 3 ಮಾರ್ಕ್ಸಿಗೆ ಪಿಕ್ಸ್ ಇರ್ತದೆ, ನೋಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ. ಸ್ವಲ್ಪ ಓವನ್ನಾಗಿ ಬರೆದು ನಮಗೆ ಮಾರ್ಕ್ಸ್ ಕೊಡ್ತಾರೆ. ಆರ್ ಸಿ ಕ್ವಶನ್ ನೋಡಿ ಯಾವೆಲ್ಲ ಕೇಳ್ತಾರಂತ, ತುಂಬಾ ಇಂಪಾರ್ಟೆಂಟು. ಈಗೆಲ್ಲ ಚಾನಲ್ ಕೂಡ ಹಾಕಿರ್ತೀನಿ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಇನ್ನು ನಾರಾಯಣಪುರ ಇನ್ಸಿಡೆಂಟ್ ಮೇಲೆ 2 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇನ್ನು ಆನ್ ಟಾಪ್ ಆಫ್ ದ ವರ್ಲ್ಡ್ 2 ಮಾರ್ಕ್ಸ್ ಯಾವ ರೀತಿ ಕ್ವಶನ್ ಕೇಳ್ತಾರಂತ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಎ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಸ್ಡ್ 2 ಮಾರ್ಕ್ಸಿಗೆ ಕೇಳ್ತಾರೆ, ಅರ್ಥ ಆಯ್ತಾ? ಇನ್ನು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ 2 ಮಾರ್ಕ್ಸ್ಗೆ ಪಿಕ್ಸು. ಡಾಕ್ಟರ್ BR ಅಂಬೇಡ್ಕರ್ 2 ಮಾರ್ಕ್ಸು ಪಿಕ್ಸು, ಇಲ್ಲಿಂದ ಒಂದು ಕೇಳ್ತಾರೆ. ಇನ್ನು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಸೊ ಇಲ್ಲಿಂದನೇ ಒಂದು ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಎ ಹೀರೋ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ದ ಬೆವರಿ ಆಫ್ ಎ ವಿಲೇಜ್ ಲ್ಯಾಡ್. ಹಿ ಫೌಟ್ ವಿತ್ ಎ ಟೈಗರ್ ಇನ್ ದ ಜಂಗಲ್, ಫಾತ್ ಇನ್ ದ ವೇ ಆಫ್ ಹೋಮ್. ಇಲ್ಲಿ ಕಂಗ್ರಾಚುಲೇಷನ್ ಸ್ವಾಮಿ. ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಹಿಮ್ ವಿತ್ ರೆಸ್ಪೆಕ್ಟ್. ಹೀಸ್ ಟೀಚರ್ಸ್ ಪೇಟೆಡ್ ಹಿಸ್ ಬ್ಯಾಕ್. ಹೀಸ್ ಹೆಡ್ ಮಾಸ್ಟರ್ ಸೇಡ್ ದಟ್ ಹಿ ವಾಸ್ ದ ಟ್ರೂ ಸ್ಕೋಟ್. ಈ ರೀತಿ ಇರೋ ಕ್ವಶನ್ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದಕ್ಕೆ ಪಾಯಿಂಟ್ಸ್ ಅಂತಾರೆ, ಕೀ ಪಾಯಿಂಟ್ಸ್ ಅಂತಾರೆ. ಸೊ ನೋಡ್ಕೊಳ್ಳಿ ಎಲ್ಲವನ್ನ. ದ ಕನ್ಸರ್ಟ್ ಮೇಲೆ ಯಾವ ರೀತಿ ಕೇಳ್ತಾರೆ, ಇವೆಲ್ಲ ನಾಳೆ ಎಕ್ಸಾಮ್ನಲ್ಲಿ ಇರ್ತವೆ ಕ್ವಶನ್ಸು. ಕಲರ್ಸ್ ಆಫ್ ಸೈಲೆನ್ಸು ಪ್ರತಿಯೊಂದನ್ನು ನೋಡ್ಕೊಳ್ಳಿ. ಇನ್ನು ಮಾಡೆಲ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ವಿತ್ ಆನ್ಸರ್ಸು. ಇನ್ನು ಮಾಡೆಲ್ ಪೇಪರ್ 1ನಲ್ಲಿ ಇಲ್ಲಿರೋ ಕ್ವಶನ್ ಕೂಡ ರಿಪೀಟ್ ಆಗ್ತವೆ, ಡೋಂಟ್ ವರಿ, ರಿಪೀಟ್ ಆಗೇ ಆಗ್ತವೆ, ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ ನೀವು, ರಿಪೀಟ್ 100% ರಿಪೀಟ್ ಆಗ್ತವೆ. ಮಾಡೆಲ್ ಪೇಪರ್ 4ರಲ್ಲಿ ಯಾವ ರೀತಿ ಕೇಳ್ತಾರೆ ವಿತ್ ಆನ್ಸರ್ಸು. ಇನ್ನು ದ ಡಿಸ್ಕವರಿ ಮೇಲೆ ಆರ್ಸಿ ಕ್ವಶನ್ ಯಾವ ರೀತಿ ಕೇಳ್ತಾರೆ. ಸೊ ಇಷ್ಟರಲ್ಲಿ ಒಂದು ಬರ್ತದೆ ಪಿಕ್ಸು, ಇಷ್ಟರಲ್ಲಿ ಒಂದು ಪಿಕ್ಸ್ ಬರ್ತದೆ. ಸೊ ನೋಡ್ಕೊಳ್ಳಿ, ತುಂಬ ಜನ ಕೇಳ್ತಾ ಇದ್ದೀರಿ ಆರ್ಸಿ ಕ್ವಶನ್ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಸೊ ಇಷ್ಟರಲ್ಲೇ ಒಂದು ಬರ್ತದೆ. ಇನ್ನು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಇಷ್ಟರಲ್ಲೇ ಒಂದು ಆರ್ಸಿ ಕ್ವಶನ್ ಬರ್ತದೆ, ಪಿಕ್ಸ್ ಬರ್ತಾಯಿದೆ ನೋಡ್ಕೊಳ್ಳಿ. ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ ಇಲ್ಲಿಂದನೇ ಒಂದು ಕ್ವಶನ್ ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿಂದನೇ ಒಂದು ಕ್ವಶನ್ ಬರ್ತದೆ. ಇನ್ನು ದ ಕನ್ಸರ್ಟ್ ಮೇಲೆ ಇಲ್ಲಿಂದಾನೇ ಒಂದು ಆರ್ಸಿ ಕ್ವಶನನ್ನು ಕೇಳ್ತಾರೆ, ಆಯಿತಾ? ಇಲ್ಲಿಂದನೇ ಒಂದು ಆರ್ಸಿ ಕ್ವಶನ್ ಕೇಳ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಮಾಸ್ ಮೀಡಿಯಾ ಇದು ಬಂದ್ಬಿಟ್ಟು ಎಸ್ ಸ್ಟಾರ್ಟ್ ಆಯಿತು ಇಲ್ಲಿಂದ. ಪೊಲ್ಯೂಷನ್ ಮೇಲೆ ಒಂದು SC ಕೇಳ್ತಾರೆ ನಿಮಗೆ, ಪೊಲ್ಯೂಷನ್ ಮೇಲೆ ಒಂದು SC ಕೇಳ್ತಾರೆ. ಸೊ ಇಷ್ಟು ಬರೆದ್ರೆ ಸಾಕು ನಿಮಗೆ, ಇಷ್ಟು ಬರಿಬೇಕು ನೀವು, ಇಷ್ಟು ಬರೆದ್ರೆ ನಾಲ್ಕು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇನ್ನು ಇಂಪಾರ್ಟೆಂಟ್ ಆಫ್ ಸ್ಪೋರ್ಟ್ಸು ಇದರಿಂದನೂ ಕೇಳ್ತಾರೆ. ಸೊ ಇಷ್ಟರಲ್ಲಿ ಒಂದು ಕೇಳ್ತಾರೆ. ಪೊಲ್ಯೂಷನ್ ಒಂದು ನೋಡ್ಕೊಳ್ಳಿ ಸಾಕು, ಪೊಲ್ಯೂಷನ್ ಒಂದು ನೋಡ್ಕೊಂಡ್ರೆ ಸಾಕು, ನಿಮಗೆ ಈಸಿಯಾಗಿ ಬರುತ್ತೆ, ಅದೇ ಪಿಕ್ಸ್ ಬರ್ತದೆ ಪೊಲ್ಯೂಷನು. ಸ್ವಚ್ಛ ಭಾರತ್ ಅಭಿಯಾನ್, ಸೊ ಇದನ್ನು ಯಾವ ಬರ್ತದೆ, ಇಂಟರ್ನೆಟ್ ಯಾವ ರೀತಿ ಬರ್ತದೆ. ಇಂಪಾರ್ಟೆನ್ಸ್ ಆಫ್ ಯೋಗ ಮೆಡಿಟೇಷನಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿಗೆ ಎಂಡ್ ಆಗ್ತದೆ. ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಒಳ್ಳೆ ಮಾರ್ಕ್ಸ್ನ ಪಡಿತೀರಾ. ಮತ್ತು ಲಾಂಗ್ ಆನ್ಸರ್ಸ್ ಕೇಳ್ತಾ ಇದ್ದೀರಿ, 4 ಮಾರ್ಕ್ಸು 3 ಮಾರ್ಕ್ಸು ಅವನ್ನೆಲ್ಲ ಹಾಕಿದ್ದೀನಿ ಚಾನಲಲ್ಲಿ, ವಿಡಿಯೋ ಹಾಕಿದ್ದೀನಿ, ಒಂದು 40+ ಅಂಕಗಳು ಹಾಕಿದ್ದೀನಿ. ಅಲ್ಲಿ ಹೇಳಿದ್ದೀನಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಮತ್ತು 70+ ವಿಡಿಯೋ ಮಾಡಿದ್ದೀನಿ, ಅವೆರಡು ಕಡ್ಡಾಯವಾಗಿ ನೋಡ್ಕೊಳ್ಳಿ. ಅಲ್ಲಿ 4 ಮಾರ್ಕ್ಸ್ ಇಂಪಾರ್ಟೆಂಟು, 3 ಪಿಕ್ಸ್ ಕ್ವಶನ್ಸು ಎಲ್ಲವನ್ನ ಹೇಳಿದ್ದೀನಿ. ಸೊ ಆದ್ದರಿಂದ ಅವನು ಕೂಡ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.